ಕಾಂಗ್ರೆಸ್ಗೆ ಓ ಭಾರತ ಮಾತಾಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ बोलो ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟಕ್ಕೆ बोलो ಭಾರತೀಯ ಜನತಾ ಪಾರ್ಟಿಯ ಈ ಹೋರಾಟಕ್ಕೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ಹೋಲಿಕೆ ಮಾಡಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಬಹುಶಃ ಮತ್ತೊಮ್ಮೆ ಸಂವಿಧಾನದಲ್ಲಿ ಅದಕ್ಕೆ ಯಾವುದೇ ಅವಕಾಶ ಇಲ್ಲದಿದ್ದರೂ ಕೂಡ ಇವತ್ತು ಮತ್ತೊಮ್ಮೆ ಅಲ್ಪಸಂಖ್ಯಾತರ ಹೋಲಿಕೆ ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಜಮೀರ್ ಖಾನ್ ಮುಂದಾಗಿದ್ದಾರೆ. ಖಂಡಿತವಾಗಿಯೂ ಇದು ಮತ್ತೊಮ್ಮೆ ಹಿಂದೂಗಳ ಜೇನುಗೂಡಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದಂತಾಗಿದೆ. ಒಂದು ಕಡೆಯಲ್ಲಿ ನಾಟಕ ಮಾಡ್ತಿದ್ದಾರಾ ಅಲ್ಲ ಒಂದು ಕಡೆಯಲ್ಲಿ ಹಿಂದೂಗಳ ಭಾವನೆಗಳನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ ಎಂಬುದೊಂದು ಸಂಶಯ ಮೂಡಿ ಬರ್ತದೆ. ಏಕೆಂದರೆ ಮೂಢದ ಹಗರಣವನ್ನು ಬದಿಗಿಡಿಸಲಿಕ್ಕೆ ಈ ರೀತಿಯ ಒಂದು ಷಡ್ಯಂತರ ಮಾಡಿರ್ಬೋದು. ಮತ್ತೊಮ್ಮೆ ಈ ವಕ್ಫ್ ಬೋರ್ಡಿನ ಮೂಲಕ ಈ ನಮ್ಮ ರೈತರಿರ್ಬೋದು ನಮ್ಮ ಧಾರ್ಮಿಕ ಸ್ಥಳಗಳನ್ನು ಕಬಲಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ BJP ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇದಕ್ಕೆ ದಿಟ್ಟವಾದ ಉತ್ತರವನ್ನು ಕೊಡ್ತದೆ. ಇವತ್ತು ರಾಜ್ಯದ BJPಯ ಸೂಚನೆಯಂತೆ ನಾವು ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಕೇವಲ ಈ ಮನವಿ ಮೂಲಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಏಕೆಂದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ತುಂಡು ಭೂಮಿ ಕೂಡ ಇವತ್ತು ವಕ್ಫ್ ಬೋರ್ಡಿಗೆ ಹೋದರೆ ಖಂಡಿತವಾಗಿಯೂ ಈ ಹಿಂದಿನ ಹೋರಾಟ ಏಕೆಂದರೆ ಇವತ್ತು ನಾವು ಒಬ್ಬ ಜನನಾಯಕನಾಗಿ ಹೇಳುವುದಂತಲ್ಲ, ಈ ಹಿಂದೆ ಯಾವ ರೀತಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದಾಗ ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾವುದೇ ಒಬ್ಬ ಶಾಸಕ ಇರಲಿಲ್ಲ, ಯಾವುದೋ ಜನಪ್ರತಿನಿಧಿಗಳ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಹಿಂದೂಗಳ ಒಂದು ಒಗ್ಗಟ್ಟನ್ನು ತೋರಿಸಿ ಹಿಂದೂಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ವಿ. ಮತ್ತೊಮ್ಮೆ ಅದೇ ರೀತಿ ಪರಿಸ್ಥಿತಿ ಒಂದು ವಾತಾವರಣ ಸೃಷ್ಟಿಯಾಗುವಂಥ ಸಂದರ್ಭ ಉಂಟು. ಖಂಡಿತವಾಗಿ ಉಡುಪಿ ಜಿಲ್ಲೆಯಲ್ಲಿ ಒಂದೇ ಇಂಚು ಜಾಗ ನಾವು ಹೋಗಲಿಕ್ಕೆ ಬಿಡುವುದಿಲ್ಲ. ಸಿದ್ದರಾಮಯ್ಯನವರಿಗೆ ಮುಂದಿನ ಚುನಾವಣೆಯಲ್ಲಿ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸರಿಯಾದ ಉತ್ತರವನ್ನು ಜನರು ಕೊಡ್ತಾರೆ. ಆದ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿದಿರಲಿದೆ ಎಂಬುದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ನಿಮ್ಮ ನಿವೃತ್ತಿ ಜೀವನದ ಬಗ್ಗೆ ನೀವು ಚಿಂತೆ ಮಾಡಿ ಅಂತ ಹೇಳುತ್ತಾ ಈ ಒಂದು ಸಂಬಂಧದ ಈ ಹೋರಾಟ ಖಂಡಿತವಾಗಿ ಉಡುಪಿ ಜಿಲ್ಲೆಯ ಜನರಿಗೆ ಒಂದು ಒಗ್ಗಟ್ಟಿನ ಸಂಕೇತ, ಹಿಂದೂಗಳ ಒಗ್ಗಟ್ಟಿನ ಸಂಕೇತ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ.